ತಾಕತ್ತು ಅನ್ನೋದೇನ ಇದ್ರೆ ಬರೀ 3 ಗಾಡಿ ತೋರಿಸ್ಲಿ, ಅರ್ಧ ಮೀಸೆ ಬೋಡ್ಸ್ಕೊಂಡು ಜೀವನ ಪರ್ಯಂತ ಇರ್ತೀನಿ ನಾನು. ಇವನು ಯಾರೋ ಅನ್ಎಜುಕೇಟೆಡ್ ಪಡೆತದು ಅನ್ಸುತ್ತಿದ್ದು, ಯಾಕೆಂದ್ರೆ ಇವನು ಲಾ ಓದಿದೀನಿ ಅಂತಾನೆ. ಲಾದಲ್ಲಿ ಏನೈತೆ ಅನ್ನೋದು ಗೊತ್ತಿಲ್ವಾ, FC ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಇವನ್ಗೆ. ಇಲ್ಲಿ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಅಮೌಂಟ್ ನ ತೋರಿಸ್ತಾ ಇದಾರೆ, ಅವರು ಕೊಡಿಸ್ತಾ ಇರೋದು ಅವರು. ಇಲ್ಲಿ ಯಾರು ಚಾಲಕರು ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ. ಖಂಡಿತ ಅಪ್ಪಟ ಸುಳ್ಳು. ಈ ವಿಚಾರವಾಗಿ ನಾನು ಹೇಳ್ತೀನಿ, ಅವ್ನು ಯಾರೋ ಒಬ್ಬ ಹಾಕಿದ್ನಲ್ಲ ಜಗದೀಶ ಅನ್ನೋನು, ಅವ್ನಿಗೆ ಹಿಂದಿನ ಹೆಸರು ಹೇಳ್ಬಾರ್ದು, ಯಾಕೆಂದರೆ ಬೇರೆ ವೃತ್ತಿಪರವಾಗಿರೋ ಅಂಥವ್ರಿಗೆ ಕೆಟ್ಟ ಹೆಸರು. ಅವ್ನ ಹೆಸರು ಹೇಳ್ಕೊಡ್ದು. ಅವ್ನು ಹೇಳ್ತಾನೆ 8 ಗಾಡಿ ಇದೆ ಸರ್. ನೋಡಿ ಸರ್, ಈಗ ನೀವು ಇಲ್ಲಿ ಗಾಡಿ ನೋಡ್ತಾ ಇರ್ಬೋದು ಹಿಂದೆ, ಈ ಗಾಡಿ ನಾವು ಹಾಕಿರೋ ಅಂಥದ್ದು ಟಾಪ್ ಹೊರದೋಗೈತೆ ಅಂತ ಒಂದು ಇದಾಕಿದ್ದೀರಿ, ಅಡ್ವರ್ಟೈಸ್ಮೆಂಟ್ ಟಾಪ್ ಹಾಕಿದ್ದೀರಿ. ನಾವು ಇದು ಮುಗಿದ ಮೇಲೆ ನಾವು FC ಗೆ ಹೋಗಬೇಕು ಅಂದಾಗ ಗಾಡಿಗೆ ಈ ರೀತಿ ಟಾಪ್ ಹಾಕ್ತೀರಿ, ಅಥವಾ ಗ್ಲಾಸ್ ಮೇಲೆ ನಾವು ಸ್ಟಿಕ್ಕರಿಂಗ್ಗಳನ್ನ ಹಾಕಿಸ್ತಾ ಇರ್ತೀರಿ. ಅವನು ಒಂದೇ ಗಾಡಿನ ನೀವು ಹಿಂದೆ ಬಾರ್ ನೋಡಿರ್ಬೇಕು, ಹಿಂದೆಗಡೆ ಎಲ್ಲ ಆರೆಂಜ್ ಕಲರ್ ಇದೆ. ಆ ಡ್ರೈವರ್ 5 ವರ್ಷ ಆಗಿದೆ ಗಾಡಿ ತಗೊಂಡು, ಯಾಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರು. ಅವನ ಹೆಸರು ಟ್ರಾನ್ಸ್ಫರ್ ಆಗಿದೆ ಆಗಲೇ. ಅವ್ನು 5 ವರ್ಷದಿಂದ ತಗೊಂಡಂಥ ಸಂದರ್ಭದಲ್ಲಿ ಆ ಗಾಡಿ ಇದ್ದಿದ್ದು ಹಂಗೆ. ಆ ಗಾಡಿನ ಅವ್ರು ಬಂದಮೇಲೆ ಅವ್ರಿಗೆ ಮನಸೋ ಇಚ್ಛೆ ಹೆಂಗೆ ಇಷ್ಟ ಬರುತ್ತೆ, ಗ್ಲಾಸ್ಗೆ ಫಿಲಮ್ ಹೀರೋ ಫೋಟೋ ಹಾಕ್ಸೋದಾಗಿರ್ಬೋದು, ಮತ್ತು ಟಾಪ್ ಚೇಂಜ್ ಮಾಡಿಸೋದಾಗಿರ್ಬೋದು, ಗಾಡಿನ ಪೇಂಟ್ ಮಾಡಿಸೋದಾಗಿರ್ಬೋದು ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ 8 ಗಾಡಿ ಅಲ್ಲ ಸರ್, ಅದು ಒಂದೇ ಗಾಡಿ. ಆ ವ್ಯಕ್ತಿ ಇರೋದು ಸಹ ನಮ್ಮ ಜೊತೆಲೇ ಇದ್ದಾರೆ, ಶಿವಣ್ಣ ಅಂತ ಹೇಳ್ಬಿಟ್ಟು. ಇದು ಅವನೇನು ಹಾಕಿದ್ದಾನೆ ಅಂದರೆ ಸುಮ್ಮನೆ ಜನಗಳ್ನ ಒಂದು ಆಟೋ ಡ್ರೈವರ್ ಕೆಟ್ಟವರು ಅಂತ ತೋರಿಸೋದಕ್ಕೋಸ್ಕರ ಅವ್ನು ಜಗ ಅನ್ನೋನು ಮಾಡಿರೋ ವಿಚಾರ ಸರ್ ಇದು. ಯಾಕೆ ಮಾಡ್ತಾ ಇದ್ದಾರೆ ಸರ್? ಅವನು ರ್ಯಾಪಿಡೋ ವಿಚಾರವಾಗಿ ಒಂದು ಸಲ ಧ್ವನಿ ಎತ್ತದ. ಯಾಕೆಂದರೆ ರ್ಯಾಪಿಡೋ ವಿರುದ್ಧವಾಗಿ ನಮ್ಮ ಜೊತೆ ಬಂದು ಯಾವಾಗಲೂ ಒಂದು ಸಲ ಹೋರಾಟ ಮಾಡಿದ್ದ, ನಮ್ಮನ್ನ ಮಿತ್ರ ಸಂಘಟನೆಯವ್ರ ಜೊತೆ ಬಂದು ಹೋರಾಟ ಮಾಡಿದ್ದ. ಆ ಸಮಯ ಅವನು ಬೆಲೆ ಸಿಕ್ಕಿಲ್ಲ, ಮರ್ಯಾದೆ ಸಿಗಲಿಲ್ಲ. ಯಾಕೆಂದರೆ ನಮ್ಮ ಚಾಲಕರು ಎಲ್ಲರೂ ಒಪ್ಕೊಳಲ್ಲ ಸರ್. ನಮ್ಮ ಚಾಲಕರು ಪರವಾಗಿರೋ ಅಂಥವ್ರು ನಮ್ಮ ಮಾತ್ರ ಒಪ್ಕೊಂತಾರೆ. ಇವನು ಬಂದಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಬಂದ, ನಮ್ಮ ಚಾಲಕರು ಬಿಡಲಿಲ್ಲ. ಅದೊಂದು ಸಿಟ್ಟಿತ್ತು ಅವನಿಗೆ. ಆ ಸಿಟ್ಟನ್ನ ಹೆಂಗಪ್ಪ ತೀರಿಸ್ಕೊಳೋದು ಅಂತ ಬೈಕ್ ಟ್ಯಾಕ್ಸಿ ನಿಂತಾಗ ಬಂದು ಬೈಕ್ ಟ್ಯಾಕ್ಸಿ ಪರವಾಗಿ ಯಾವಾಗ ಮಾತಾಡಿದಾಗ ಚಾಲಕರು ವಿರೋಧ ಬಿದ್ದರು. ಹೆಂಗೆ ಮಾತಾಡ್ತೀಯ ನೀನು, ಯಾವ ರೀತಿ ಮಾತಾಡ್ತೀಯ ಅಂದಾಗ ಆಗ ಅವನ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಏನೋ ನಾವು ಅವ್ರ ಮನೆ ಕೆಲಸದ ಹಾಳು ಅನ್ನೋ ಲೆಕ್ಕಾಚಾರದಲ್ಲಿ ರಿಯಾಕ್ಷನ್ ಕೊಟ್ಟ. ಅದಕ್ಕೆ ಇವತ್ತು ನೋಡಿ ನಾವು ಅವನ್ನ ಕೊಟ್ಟ ಹೋಗೋ ಬರೋ ಅಂತ ಮಾತಾಡ್ತಿದ್ವಿ. ಇಲ್ಲ ಅಂದರೆ ಅವರು ಇವರು ಅಂತ ಬಂದಿರೋದು. ಅವ್ನು ಯಾವಾಗ ಆಟೋ ಚಾಲಕನ ವಿರೋಧ ಮಾಡ್ಕೊಂಡ ಆಗ್ಲಿಂದ ಅವನಿಗೆ ಏಕವಚನನೇ ಬೆಸ್ಟು ಅಂತ. 8 ಗಾಡಿ ಅಂತ ಹೇಳಿದ್ರು, ಯಾವ್ದಾದ್ರು RTOದಲ್ಲಿ 8 ಗಾಡಿಗಳು ಹಿಡಿದಿದೆಯಾ ಇಲ್ಲ ಓನ್ಲಿ ಬರೀ ಪಿಕ್ಚರಲ್ಲಿ ಮಾತ್ರ ಇದು ಇದೆ ಅಂತ ಹೇಳ್ತಾರೆ ಸರ್? ಖಂಡಿತವಾಗಿ RTOದಲ್ಲಿ ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ ಸರ್. 5 ವರ್ಷದ ಹಿಂದೆ ಗಾಡಿ ಅಂದರೆ ಅವ್ರಿಗೆ ವರ್ಷಕ್ಕೊಂದು ಸಲ FC ಇರುತ್ತೆ ಸರ್. FC ಗೆ ಹೋದಾಗ ವೆರಿಫಿಕೇಷನ್ ಮಾಡಿದಲ್ಲ FC ಮಾಡಲ್ಲ ಸರ್. ಗಾಡಿ ಎಲ್ಲೆಲ್ಲಿ ಓಡಿದೆ, ಎಲ್ಲೆಲ್ಲಿ ಟ್ರಾಫಿಕ್ ಫೈನ್ ಇದೆ. ಸ್ಟಾರ್ಟಿಂಗಲ್ಲಿ ಈಗ 3 ವರ್ಷದ ಹಿಂದ್ಗಡೆ ಟ್ರಾಫಿಕ್ ಫೈನ್ ಕ್ಲಿಯರ್ ಮಾಡಿದ್ರೆ ಮಾತ್ರ FC ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಗೊತ್ತಾಗೋದು ಗಾಡಿ. ಇವತ್ತು 4C ನಂಬರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ FC ಮಾಡಲ್ಲ ಸರ್. 4C ನಂಬರ್ ನೋಡ್ಬಿಟ್ಟೆ FC ಮಾಡೋದು. ಇವನು ಯಾರೋ ಅನ್ಎಜುಕೇಟೆಡ್ ಪಡೆತದು ಅನ್ಸುತ್ತಿದ್ದು, ಯಾಕೆಂದರೆ ಇವನು ಲಾ ಓದಿದ್ದೀನಿ ಅಂತಾನೆ. ಲಾದಲ್ಲಿ ಏನೈತೆ ಅನ್ನೋದು ಗೊತ್ತಿಲ್ವಾ, FC ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಇವನಿಗೆ, RTO ಹೆಂಗೆ ನಡ್ಕೊಳತ್ತೆ ಅನ್ನೋದು ಗೊತ್ತಿಲ್ವಾ. ಒಂಥರ ಹುಚ್ಚ ಆಡ್ದಂಗೆ ಆಡ್ತಾನೆ ಸರ್ ಇವನು ಮೆಂಟ್ಲಿಂದನೇ ಸುಮಾರು ಜನ ಚಾಲಕರಿಗೆ ತೊಂದರೆ ಆಗ್ತಾಯಿದೆ. ಯಾಕೆಂದರೆ ನಿಯತ್ತಾಗಿ ದುಡಿಯೋಂಥವ್ರಿಗೂ ತೊಂದರೆ ಆಗ್ತೈತೆ. ಮೊನ್ನೆ ಯಾವುದೋ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದಾನೆ, ಡಿಸ್ಪ್ಲೇ ಇರಬೇಕು ಅಂತ. ಅವನು ಕಾನೂನು ಗೊತ್ತಿದ್ದಿದ್ರೆ ಕೇಂದ್ರ ಸರ್ಕಾರ ಪೊಲೀಸವ್ರು ಡಿಸ್ಪ್ಲೇ ಹಾಕ್ಬೇಕು. ಖಂಡಿತವಾಗಿ ಇದು RTOಗೆ ಸಂಬಂಧಪಟ್ಟಿರೋಂಥದ್ದು. ಡಿಸ್ಪ್ಲೇ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಇನ್ನೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಡಿಸ್ಪ್ಲೇ ಇರಲೇಬೇಕು ಅನ್ನೋದಕ್ಕೆ ಯಾವುದೂ ಕ್ಲಾರಿಫಿಕೇಷನ್ ಇಲ್ಲ. ನಮ್ಮ ಸೇಫ್ಟಿಗೆ, ನಮ್ಮ ಹಿಂದೆ ಕೂರುವಂಥ ಪ್ರಯಾಣಿಕರ ಸೇಫ್ಟಿಗೋಸ್ಕರ ನಾವು ಅದನ್ನು ಮಾಡಿಸ್ಕೊಳ್ಳೋಂಥದ್ದು. ಈಗ ಡಿಸ್ಪ್ಲೇ ಕಾರ್ಡ್ ಮಾಡಿಸ್ಕೊಡೋದು ಪೊಲೀಸ್ ಇಲಾಖೆಗೂ ಸಾರಿಗೆ ಸಂಸ್ಥೆಗೂ ಸಂಬಂಧ ಬರಲ್ಲ. ಇದನ್ನು ಅವ್ನಿಗೆ ಅರ್ಥ ಮಾಡ್ಕೊಳೋ ತಲೆ ಇಲ್ಲ ಅನಿಸುತ್ತೆ ಸರ್. ಎಲ್ಲೂ ಗಾಡಿ ಒಂದೇ ನಂಬರ್ ಗಾಡಿಗಳು ಯಾವುದೇ ಪೊಲೀಸ್ ಆಗಲಿ ಮತ್ತು ಯಾವುದು ಆಟೋದಲ್ಲಿ ಸೀಸ್ ಮಾಡಿಲ್ಲ ಸರ್. ಯಾವುದಾದ್ರು ಆ ಥರ ದಾಖಲೆ ಇದ್ದರೆ ತೋರಿಸ್ಲಿ ಸರ್. ಅವನೇನು ಮಾಡಿದ್ದಾನೆ ಗೊತ್ತಾ, ಈ ಟ್ರಾಫಿಕ್ ಫೈನ್ಸ್ ರೂಲ್ಸ್ ಬರುತ್ತೆ ಗೊತ್ತಾ, ಅದರಲ್ಲಿ ಇಮೇಜಸ್ ತಗೊಂಡು ಹಾಕಿರ್ಬೋದು ಅವನು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಆ ಗಾಡಿ ಒಂದೇ ಥರದ ಗಾಡಿ ಇದುವರೆಗೂ ಬೆಂಗಳೂರಲ್ಲಿ ಈ ಥರ ಪ್ರಕರಣ ಎಲ್ಲೂ ದಾಖಲಾಗಿಲ್ಲ. ಯಾರೋ ಫ್ರಾಡ್ ಮಾಡೋರು ಅಥವಾ ಕಳ್ತನ ಮಾಡೋರು ಯಾರೋ ಒಂದು ಗಾಡಿನ 2 ಹಾಕ್ಕೊಂಡಿರ್ಬೋದು. ಹಾಗಾಗಿ 8-9 ಗಾಡಿಗೆಲ್ಲ ಇದು ಸುಳ್ಳು ಮಾಹಿತಿ ಸರ್. ಅಪ್ಪಟ ಸುಳ್ಳು. ನಾನು ಚಾಲಕನ ಕರ್ಕೊಂಬಂದು ಅದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಚಾಲಕನ ಕರ್ಕೊಂಬಂದು ಆ ದಾಖಲಾತಿಗಳು ಸಮೇತ ಇಟ್ಟಿದ್ದೀನಿ. ಎಲ್ಲಿ ಫೈನಾನ್ಸ್ ಇತ್ತು, ಗಾಡಿ ಯಾವ ಶೋರೂಮಿಂದ ತಗೊಂಡ್ರು, ಅವಾಗಿಂದ ಎಲ್ಲಿ ಫೈನಾನ್ಸ್ ಆಗಿದೆ, ಇವನು ಕಟ್ಕೊಂಬಂದು ಯಾವಾಗ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಚಾಲಕ, ಇದನ್ನೆಲ್ಲ ಇಟ್ಟಿದ್ದೀನಿ ಸರ್. ಅವ್ನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು ಸರ್. ಇಷ್ಟೆಲ್ಲ ಕೇಳ್ತಿರಲ್ವಾ? ಇವತ್ತಿನ ಜನ್ರೇಷನಲ್ಲಿ, ಇವತ್ತು ಟೆಕ್ನಾಲಜಿಲಿ ಯಾವ್ಯಾವ ಥರ ಮಾಡ್ಬೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಯಾಕೆಂದರೆ ನೀವೆಲ್ಲ ಎಜುಕೇಟೆಡ್ಗಳು, ನಾವು ಎಜುಕೇಟೆಡ್ ಅಲ್ಲ. ಈಗ ಅವರು ಹೇಳಿದಾರಲ್ವ 8 ಗಾಡಿ ಐತೆ ಅಂತ, ಅಟ್ಲೀಸ್ಟ್ 3 ಗಾಡಿ ತೋರ್ಸೋಕೆ ಹೇಳಿ, ಅರ್ಧ ಮೀಸೆ ಬೋಳ್ಸ್ಕೊಂಡು ಜೀವನ ಪೂರ್ತಿ ಇರ್ತೀನಿ ನಾನು. ಖಂಡಿತ ಸರ್. 3 ಗಾಡಿ ತೋರಿಸ್ಲಿ, ಒಂದೇ 2 ಗಾಡಿ ತೋರಿಸ್ಲಿ ನೋಡೋಣ. 3 ಗಾಡಿ ತೋರಿಸ್ಲಿ, ಅರ್ಧ ಮೀಸೆ ಬೋಳ್ಸ್ಕೊಂಡು ಜೀವನ ಪರ್ಯಂತ ಇರ್ತೀನಿ. ಯಾಕೆಂದ್ರೆ ನಾನು 30 ವರ್ಷದ ಡ್ರೈವರ್, ನಾನು ಮೊನ್ನೆ ಡ್ರೈವರ್ ಅಲ್ಲ. ಟೆಕ್ನಾಲಜಿಲಿ ಏನು ಬೇಕಾದ್ರೂ ಮಾಡ್ಬೋದು. ಬರೀ ಅವ್ರು ಬರೀ ಫೋಟೋ ಮಾತ್ರ ತೋರಿಸ್ತಾರೆ. ಅವ್ರಿಗೆ ತಾಕತ್ತು ಅನ್ನೋದೇನ ಇದ್ದರೆ ಬರೀ 3 ಗಾಡಿ ತೋರಿಸ್ಲಿ, ಅರ್ಧ ಮೀಸೆ ಬೋಳ್ಸ್ಕೊಂಡು ಜೀವನ ಪರ್ಯಂತ ಇರ್ತೀನಿ ನಾನು. ಇಲ್ಲೇನು ಗೊತ್ತಾ ಸರ್, ಕೆಲವು ಮೀಡಿಯಾಗಳು, ಎಲ್ಲರಿಗೂ ಹೇಳಲ್ಲ, ಕೆಲವು ಮೀಡಿಯಾಗಳು ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಏನಂದರೆ ಇಲ್ಲಿ ಅಗ್ರಿಕಲ್ಚರ್ ಕಂಪ್ನಿಗಳು
ಚಾಲಕರನ್ನ ಕುರಿ ಮಾಡೋದ್ರಿಂದ ಇಲ್ಲಿ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಅಮೌಂಟ್ನ ತೋರಿಸ್ತಾ ಇದ್ದಾರೆ ಅವರು, ಕೊಡಿಸ್ತಾ ಇರೋದು ಅವರು. ಇಲ್ಲಿ ಯಾರು ಚಾಲಕರು ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ. ಈಸ್ಕೊಳ್ಳೋ ಜಾಗಗಳೇ ಬೇರೆ ಇದೆ. ತಾಕತ್ತಿದ್ರೆ ಆ ಜಾಗದಲ್ಲಿ ಹೋಗಿ ಇವರು ವಿಡಿಯೋ ಮಾಡಿ ಅವರು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ತರಲಿ, ಆವಾಗ ನಾವು ಒಪ್ಕೋತೀವಿ. ನೀವು ಯಾವುದೋ ರೋಡಲ್ಲಿ ಪಾಪ ಅಮಾಯಕ ಅವನು ಏನೋ ಸುಮ್ಮನೆ ಇರ್ತಾನೆ, ಅವನು ಯಾವುದೋ ಟೆನ್ಷನಲ್ಲಿ ಇರ್ತಾನೆ, 100 ರೂಪಾಯಿ ಎಕ್ಸ್ಟ್ರಾ ಕೇಳಿರ್ತಾನೆ, ಅದನ್ನು ಹಾಕ್ಕೊಂಡು ನೋಡಿ ಅಂತ ಅರ್ಧ ಗಂಟೆ ಅದನ್ನೇ ಕುಯ್ದು ಮಡಗ್ತಾರೆ. ಅದಲ್ಲ ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದರೆ ಜಾಗಗಳು ಹೇಳ್ತೀನಿ, ಬೇಕಾದ್ರೆ ಓಪನ್ ಆಗಿ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಏನಾಗಿದೆ ಗೊತ್ತಾ, ಕಳ್ಳರು ಬರೋ ಅಂಥ ಸಮಯ RTO ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರು ಕಳ್ಳರು ಬರೋದು ಯಾವಾಗ ಗೊತ್ತಾ, ನಮ್ಮಲ್ಲೇ ಈ ದೋಚ್ಕೊಂಡು ತಿನ್ನೋರು ಯಾವಾಗ ಬರ್ತಾರೆ ಗೊತ್ತಾ, ಬೆಳಗ್ಗಿನ ಜಾವ 3:30-4 ಗಂಟೆ ಬರ್ತಾರೆ ಮುಖ್ಯವಾದ ಸ್ಥಳಗಳಲ್ಲಿ. ಅವ್ರು ಹೊಡೆಯೋದೇ ಬೆಳಗ್ಗೆ 8 ಗಂಟೆ ಅಷ್ಟೇ ಬಾಡಿಗೆ, ಬಸ್ ಬರುತ್ತೆ, ಟ್ರೈನ್ ಬರುತ್ತೆ, ಈ ಬಾಡಿಗೆ ನೋಡ್ಕೊತಾರೆ. ಬೆಳಗ್ಗೆನೇ ಹೋಗಿ ಯಾವುದನ್ನು ಒಳ್ಳೆ ಜನಬೀಡ ಪ್ರದೇಶದಲ್ಲಿ ಹೋದರೆ ಲಗೇಜ್ ಇಟ್ಕೊಂಬರೋರನ್ನ ಲಗೇಜ್ನೇ ಕಿತ್ಕೊಂಡೋಗಿ ಗಾಡೀಲಿ ಇಟ್ಕೊಂಡು ಹೋಗೋ ಜಾಗಕ್ಕೆ ಎಷ್ಟು ಹೇಳ್ತಾರೆ ಗೊತ್ತಾ, ಇಲ್ಲ ಅಂದರೆ 1000 ರೂಪಾಯಿ ಹೇಳ್ತಾರೆ. ಅಂಥ ಕಳ್ಳರು ನಡೀತಾಯಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ದುಡಿತಾರ ಅಂಥವ್ರು ಬೆಳಗ್ಗೆ ಎದ್ದು ರೆಡಿಯಾಗಿ ಗಾಡಿ ಕ್ಲೀನ್ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅಥವಾ ಹೆಂಡ್ತಿನ ಕೆಲ್ಸಕ್ಕೆ ಬಿಟ್ಬಿಟ್ಟು ರೋಡಿಗೆ ಬರ್ತೀರಿ ನ್ಯಾಯಕ್ಕೆ ದುಡಿಯೋಣ ಅಂತ, ಅಂಥವ್ರನ್ನ RTOದವ್ರು ನಡೀತಿದ್ದಾರೆ. ದಯವಿಟ್ಟು RTOದವ್ರು ನಾನು ಮನವಿ ಮಾಡೋದು, ಬೆಳಗ್ಗೆ ಟೈಮಲ್ಲಿ ಎಲ್ಲೆಲ್ಲಿ ಬೆಂಗಳೂರಿಗೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಯಿಂದ ಬಂದು ಇಳಿತಾರಲ್ಲ ಜನಗಳು, ಆ ಜಾಗದಲ್ಲಿ ಹೋಗಿ ಒಂದು ಸಲ ವಿಚಾರಣೆ ಮಾಡಿ, ಇಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡಿ, ಎಲ್ಲಿ ಕಳ್ಳರಿದ್ದಾರೆ ಅನ್ನೋದು ತಿಳಿಯುತ್ತೆ. ದಯವಿಟ್ಟು ಈ ಸ್ವಾಭಿಮಾನದಿಂದ ದುಡಿತಾರ ಅಂತ ಚಾಲಕರ ಮೇಲೆ ದಯವಿಟ್ಟು ಈ ಒಂದು ನಿಮ್ಮ ಶಸ್ತ್ರಾಸ್ತ್ರ ಪ್ರಯೋಗ ಅನ್ನೋದನ್ನು ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಒಂದು ವೇಳೆ ಇದು ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ದು ಕೆಲವು ಆಟೋ ಡ್ರೈವರ್ಗೆ ಮುಳ್ಳಾಯ್ತಾ ಸರ್? ಖಂಡಿತ ಮುಳ್ಳಂತೂ ಯಾವುದೇ ಕಾರಣಕ್ಕೂ ಮುಳ್ಳಾಗಿಲ್ಲ ಸರ್. ಒಂದು ವಿಚಾರದಲ್ಲಿ ಏನು ಅಂದರೆ, ಖಂಡಿತವಾಗಿ ನಮ್ಮ ದುಡಿಮೆನ ಏನು ಕಳೀತಿದ್ರು, ನಮ್ಮ ದುಡಿಮೆನ ಏನು ಕಿತ್ಕೊಂತ ಇದ್ರು, ನಮ್ಮ ದುಡಿಮೆ ಆಗ್ತಾಯಿದೆ. ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ನಮ್ಮನ್ನು ಕೆಟ್ಟವ್ರು ಮಾಡ್ತಾಯಿದ್ದಾರೆ. ಇವತ್ತು ಅದು ನಿಲ್ಲಿಸಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಯಾವ ಥರ ತೊಂದರೆ ಆಗ್ತದೆ ಅಂದರೆ, ಸುಮಾರು ಜನ ಡೈಲಿ ಕಮಿಟ್ಮೆಂಟ್ಗಿದ್ರು ಪಾಪ. ಬೈಕ್ ಟ್ಯಾಕ್ಸಿ ಮಾಡೋ ಅಂಥವ್ರು ಅವರು ಬೇರೆ ದಾರಿಗಳಿತ್ತು, ಏನೋ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಇತ್ತು, ಆದ್ರೂ ಅವರು ಡೈಲಿ ಕಮಿಟ್ಮೆಂಟು ಡೈಲಿ ದುಡ್ಡು ನೋಡಿರೋದ್ರಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟಿಗೆ ಬರ್ತಾಯಿದ್ದಾರೆ. ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ ಬರ್ತಾರೆ. ನಮ್ಮ ದುಡಿಮೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಬರಲಿ, ಕಾನೂನಾತ್ಮಕವಾಗಿ ಯಾವ ರೀತಿ ಬಂದರೂ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಳೋದಕ್ಕೆ ಸಿದ್ಧ ಸರ್. ದೊಡ್ಡವ್ರ ಕೈವಾಡ ಇದೆಯೋ ಅನ್ನೋದು ಗೊತ್ತಿಲ್ಲ, ಆದರೆ ಸರ್ಕಾರ ಇದನ್ನು ಕಡಿವಾಣ ಹಾಕ್ಬೋದಿತ್ತು. ಯಾವ ರೀತಿ ಅಂದರೆ, ಈಗ ಏನು ನಮಗೆ ರ್ಯಾಪಿಡೋ ಅನ್ನೋದು ಮಹಾಮಾರಿ ಇತ್ತು, ಇದನ್ನು ಯಾವ ರೀತಿ ತೊಲಗಿಸಿದ್ರು, ಅದೇ ರೀತಿಲಿ ನಮ್ಮನ್ನು ಹಿಡಿಯೋ ಬದಲು ಅಗ್ರಿಗೇಟರ್ ಸಂಸ್ಥೆಗಳನ್ನ ಹಿಡಿದು ಅವ್ರಿಗೊಂದು ನೋಟಿಸು ಇಲ್ಲ ಕ್ರಿಮಿನಲ್ ಕೇಸ್ಗಳನ್ನ ಅವ್ರು ಮೊಕದ್ದಮೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ. ಯಾಕೆಂದರೆ ಅವ್ರು ಕಾನೂನನ್ನ ವಿರೋಧ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಲಿ. ಸರ್ಕಾರ ಮುಂದೆ ನಿಂತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ತಂದು ರೋಡಿಗೆ ನಿಲ್ಲಿಸಲಿ. ಅದನ್ನು ಬಿಟ್ಟು ಡ್ಯೂಟಿ ಕೊಡೋದು ಅವರೇನೆ, ದುಡ್ಡು ತೋರಿಸೋದು ಅವರೇನೆ, ಹಿಡಿಯೋದು ನಮ್ಮನ್ನು ಮಾತ್ರ. ಯಾಕಿದು ಏನಿದು? ನಾವು ಹೇಳಿದಿರಿ ಯಾರು ಮೀಟ್ರ್ ಹಾಕಲ್ಲ, ಡಾಕ್ಯುಮೆಂಟ್ಸ್ಗಳೆಲ್ಲ ಮಾಡಿ. ಅಪ್ಲಿಕೇಶನ್ ಕೊಟ್ಟಿರೋರು ಯಾರು? ಸರ್ಕಾರ ಅಪ್ಲಿಕೇಶನ್ ಕೊಟ್ಟಿದೆ. ಎಷ್ಟೋ ಜನ ಇವತ್ತು ಕೋಟ್ಯಾಂತರ ಜನಕ್ಕೆ ಅದ್ರ ಬಗ್ಗೆ ಗೊತ್ತು. ಇದು ಇಲ್ಲಿಗಲ್ಲು ಅಂತ ಹೇಳಿದಾಗ ಸರ್ಕಾರದವರೇನೋ ಕ್ರಮ ತಗೊಳ್ಬೇಕಿತ್ತು. ಇವತ್ತು ಇಷ್ಟೊಂದು ಫ್ರೀಯಾಗಿ ಬಿಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ತೋರಿಸೋದು ಅಷ್ಟೊಂದು ಚಂದ ಅಲ್ಲ ಅನಿಸುತ್ತೆ ಸರ್. ಸರ್ ಖಂಡಿತವಾಗಿ ನೋಡಿ, ಆಟೋ ಚಾಲಕರು ಅಂದರೆ 70 ವರ್ಷದ ಇತಿಹಾಸ ಉಳ್ಳಂಥ ಚಾಲಕ ವೃತ್ತಿ. ಇದನ್ನು ಉಳಿಸ್ಕೊಬೇಕಾರೋದು ನಮ್ಮ ಧರ್ಮ. ಮೊದಲು ನಾವು ಬದಲಾಗಬೇಕು. ಯಾಕೆಂದರೆ ಯಾರೋ ಒಬ್ಬ ಕಳ್ಳ ಸುಳ್ಳ ಅಂತ ಹೇಳಿದ್ರೆ ಇಡೀ ವರ್ಗ ಕಳ್ಳ ಸುಳ್ಳ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ಗೌರವ ಕೊಡೋ ಅಂಥದ್ದನ್ನು ಕಲೀರಿ, ಮೀಟರ್ ಸೇವೆನ ಕೊಡೋ ಅಂಥದ್ದನ್ನು ಕಲೀರಿ. ಯಾಕೆಂದರೆ ಇವತ್ತು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದೇ ಇದು, ಮೀಟ್ರ್ ಹಾಕಲ್ಲ ಅಂತ. ದಯವಿಟ್ಟು ಮೀಟರ್ ಹಾಕಿ. ಯಾಕೆಂದರೆ ಎಷ್ಟೋ ಟೈಮಲ್ಲಿ ಓಲಾ ಊಬರ್ ಈ ಅಗ್ರಿಗೇಟರ್ ಸಂಸ್ಥೆಗಳು ಕಡಿಮೆ ಕೊಡುವಾಗ ನೀವೇ ಗಲಾಟೆ ಮಾಡ್ತಿದ್ರ. ಅವ್ರು ಕಡಿಮೆ ಕೊಡ್ತಾ ಇದ್ದಾರೆ, ನಮಗೆ ಮೀಟ್ರ್ ದುಡ್ಡು ಕೊಡಲಿ ಸಾಕು ಅಂತ. ಇವತ್ತು ಕಸ್ಟಮರ್ಗಳು ಬಂದಾಗ ಕಸ್ಟಮರ್ಗಳಿಗೆ ಅರಿವು ಮಾಡಿಸ್ಕೊಡಿ. ಹಾಗೆ ಸಾರ್ವಜನಿಕರಲ್ಲೂ ನಂದೊಂದು ಮನವಿ ಸರ್, ದಯವಿಟ್ಟು ನೀವು ಗಾಡಿಗೆ ಬಂದು ಗಾಡಿ ಕೇಳಿದಾಗ ಹತ್ಬಿಟ್ಟು ಮೀಟ್ರ್ ಹಾಕೀನಿ ಸರ್, ಎಷ್ಟು ಅಂತ ದಯವಿಟ್ಟು ಕೇಳೋಕ್ಕೋಗ್ಬೇಡಿ. ಎಲ್ಲರೂ ಎಷ್ಟು ಅಂದಾಗ ಆಸೆ ಬಿದ್ದು ಕೇಳೋಂಥ ಸಹಜ. ಹಾಗಾಗಿ ಮೀಟ್ರ್ ಸರ್ಕಾರ ಮೀಟ್ರ್ ಕೊಟ್ಟಿದೆ, ದಯವಿಟ್ಟು ಮೀಟ್ರ್ ಹಾಕೊಂಡು ದುಡಿಮೆ ಮಾಡಿ ಅಂತ ಎಲ್ಲ ನಮ್ಮ ಚಾಲಕರಲ್ಲಿ ಕೇಳ್ತೀನಿ. ಹಾಗೆ ಸಾರ್ವಜನಿಕರಲ್ಲೂ ಸ್ವಲ್ಪ ಬದಲಾವಣೆ ಆಗಬೇಕು. ಯಾಕೆಂದರೆ ನೀವು ರೋಡಿಗೆ ಬಂದು ಒಂದು ಸಲ ಕೈ ಹಾಕಿ. ಈಗೇನೋ ಭಾಳ ಹಿಂದೆ ಇತ್ತು, ಯಾರು ನಿಲ್ಲಿಸಿಲ್ಲ ಮಾಡ್ತಿಲ್ಲ ಅಂತ. ಇವತ್ತು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ತುಂಬ ಬುದ್ಧಿ ಕಲಿಸ್ತಾ ಇದೆ ಎಲ್ಲರಿಗೂ. ನೀವು ಬಂದು ಒಂದು ಸಲ ರೋಡ್ ಕೈ ಹಾಕಿ. ಅವ್ರು ಬಂದಿಲ್ವಾ, ನಿಮ್ಮ ಕೈಲಿ ಮೊಬೈಲ್ ಇರುತ್ತೆ ಆಂಡ್ರಾಯ್ಡು, ಒಂದು ಸಲ ಒಂದು ಫೋಟೋ ತೆಗೆದು ಗಾಡಿ ಮೇಲೆ ಕೇಸ್ ಮಾಡಿ, ನಾಳೆ ದಿನ ಅವ್ನು ಮೀಟ್ರ್ ಹಾಕೋಂಥ ಕೆಲಸ ಮಾಡ್ತಾನೆ.